ನೋಡ್ಕೊಳ್ಳಿ ಕ್ವಶನ್. ಡಿಫೈನ್ ಎ tautology. Prove that for any proposition PQR, the compound proposition P implies Q and Q implies R implies P implies R is a tautology. ಇದನ್ನ ಮಾಡೋದು ಯಾವ ಥರ ನೋಡಿ. ಈ ಕಾಂಪೌಂಡ್ ಪ್ರಪೋಸಿಷನ್ tautology ಅಂದರೆ ಡಿಫೈನ್ ಮಾಡೋದು ಯಾವ ಥರ ಅಂದರೆ, ಈ ಕಾಂಪೌಂಡ್ ಪ್ರಪೋಸಿಷನ್ ವಿಚ್ ಈಸ್ ಆಲ್ವೇಸ್ ಟ್ರೂ ರಿಗಾರ್ಡ್ಲೆಸ್ ಆಫ್ ಟ್ರೂತ್ ವ್ಯಾಲ್ಯೂ ಆಫ್ ಇಟ್ಸ್ ಕಾಂಪೋನೆಂಟ್ಸ್ ಏನೇ ಟ್ರೂತ್ ವ್ಯಾಲ್ಯೂ ಇದ್ದರೆ ಇದ್ರದ್ದು ಆನ್ಸರ್ ಬಂದು ಟ್ರೂನೇ ಇರಬೇಕು. ಅದಕ್ಕೆ ನಾವು tautology ಅಂತ ಹೇಳ್ತೀವಿ. ಆ ಪ್ರಪೋಸಿಷನ್ನ tautology ಅಂತೀವಿ. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ ಪ್ರಾಬ್ಲಮ್ನ. ಇಲ್ಲಿ ನೋಡಿ, ಫಸ್ಟು ಪಿ ಕ್ಯೂ ಆರ್ ಬರ್ಕು. ಇಲ್ಲಿ ಪಿ ಅಂದರೆ ಟಿ ಟಿ ಎಫ್ ಎಫ್ ಟಿ ಟಿ ಆಮೇಲೆ ಟಿ ಎಫ್ ಟಿ ಎಫ್ ಟಿ ಎಫ್ ಟಿ ಎಫ್ ಟಿ ಎಫ್ ಟಿ ಎಫ್. ಆರ್ ಅಂದರೆ ಟಿ 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 ಎಫ್ ಎಫ್ ಎಫ್. ನೀವು ನೋಡಿ, ಟಿ ಎಫ್ ಬದಲು 10 ಬೇಕಾದರೂ ಯೂಸ್ ಮಾಡಿ. ಈಗ ನೆಕ್ಸ್ಟ್ ಏನು ಬೇಕು ನಮಗೆ ಅಂದರೆ ಪಿ ಇಂಪ್ಲಸ್ ಕ್ಯೂ ಬೇಕು. ಅರ್ಥ ಆಗ್ತಿದೆಯಲ್ವ? ಫಸ್ಟು ಪಿ ಇಂಪ್ಲಸ್ ಕ್ಯೂ ಮಾಡೋಣ. ಈಗ ಪಿ ಇಂಪ್ಲಸ್ ಕ್ಯೂ ಅಂದರೆ ಪಿ ಮತ್ತು ಕ್ಯೂ ಮಾತ್ರ ನೋಡಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಪಿ ಇಂಪ್ಲಸ್ ಕ್ಯೂಗೆ ಯಾವ ಥರ ಅಂದರೆ ರಫು ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. ಟಿ ಇಂಪ್ಲಸ್ ಎಫ್ಗೆ ಮಾತ್ರ ಎಫ್ ಬರುತ್ತೆ, ಅದರ್ವೈಸ್ ಟ್ರೂ. ಅಂದರೆ ಫಸ್ಟು ಟಿ ಇದ್ದು ಆಮೇಲೆ ಎಫ್ ಇದ್ದರೆ ಮಾತ್ರ ಎಫ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಫಸ್ಟ್ ಸೆಕೆಂಡ್ ಮ್ಯಾಟ್ರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಟಿ ಟಿ ಇದ್ದರೆ ಟ್ರೂ. ಈಗ ನೋಡಿ, ಫಸ್ಟು ಟಿ ಇದೆ, ಆಮೇಲೆ ಎಫ್ ಇದೆ, ಎಫ್ ಟಿಗೂ ಟಿ ನೋಡಿ, ಫಸ್ಟು ಟಿ ಇರಬೇಕು, ಆಮೇಲೆ ಎಫ್ ಇರಬೇಕು. ಫಸ್ಟ್ ಎಫ್ ಆಮೇಲೆ ಟಿ ಇದ್ರೂ ಟ್ರೂನೇ. ಗೊತ್ತಾಗ್ತಿದೆಯಾ? ಫಸ್ಟ್ ಟಿ ಆಮೇಲೆ ಎಫ್ ಇದ್ದರೆ ಮಾತ್ರ ಫಾಲ್ಸ್. ಎಫ್ ಎಫ್ಗೂ ಫಾಲ್ಸ್, ಟ್ರೂ. ಟಿ ಟಿಗೂ ಟ್ರೂ. ಟಿ ಎಫ್ಗೆ ಎಫ್, ಫಸ್ಟು ಟಿ ಆಮೇಲೆ ಎಫ್ ಇದ್ದರೆ ಎಫ್ ಟಿಗೆ ಟ್ರೂ. ಯಾಕಂದರೆ ಟಿ ಎಫ್ ಇಲ್ಲ ಅದಕ್ಕೆ. ಅರ್ಥ ಆಗ್ತಿದೆಯಾ? ಈ ಟಿ ಇಂಪ್ಲೈಸ್ ಎಫ್ ಮಾತ್ರ ಎಫ್, ಆಮೇಲೆ ಟ್ರೂ. ಇದು ಮುಗೀತು, ಪಿ ಇಂಪ್ಲಸ್ ಕ್ಯೂ. ಅದೇ ಥರ ಕ್ಯೂ ಇಂಪ್ಲಸ್ ಆರ್. ಈಗ ನೋಡಿ, ಕ್ಯೂ ಇಂಪ್ಲಸ್ ಆರ್ ಅಂದರೆ ಕ್ಯೂ ತೊಗೊಳ್ಳಿ ಮತ್ತು ಆರ್ ತೊಗೊಳ್ಳಿ, ಬೇರೆದನ್ನ ಕ್ಲೋಸ್ ಮಾಡಿಬಿಡ್ತೀನಿ. ಕ್ಯೂ ಮತ್ತು ಆರ್ ಮಾತ್ರ ನೋಡೋಣ. ಈಗ ನೋಡಿ, ಟಿ ಟಿಗೆ ಟಿ, ಎಫ್ ಟಿಗೆ ಟಿ, ಟಿ ಟಿಗೆ ಟಿ, ಎಫ್ ಟಿಗೆ ಟಿ, ಟಿ ಎಫ್ಗೆ ಎಫ್, ಎಫ್ ಎಫ್ಗೆ ಟಿ, ಟಿ ಎಫ್ಗೆ ಎಫ್, ಎಫ್ ಎಫ್ಗೆ ಟಿ. ಇದು ಕ್ಯೂ ಇಂಪ್ಲಸ್ ಆರ್. ಆಮೇಲೆ ಇದೆರಡೂ ಸೇರಿಸ್ಕೊಬಿಡೋಣ. ಇದು ಆಯಿತು, ಇದು ಆಯಿತು, ಇದು ಆಯಿತು. ಈಗ ಎರಡೂ ಸೇರಿಸಿ ಮಾಡ್ಬಿಡ್ಬೇಕು. ಪಿ ಇಂಪ್ಲಸ್ ಕ್ಯೂ ಆ್ಯಂಡ್ ಕ್ಯೂ ಇಂಪ್ಲಸ್ ಆರ್. ಇದು ನೋಡಿ, ಪಿ ಇಂಪ್ಲಸ್ ಕ್ಯೂ ಅಂದರೆ ಇದು, ಕ್ಯೂ ಇಂಪ್ಲಸ್ ಆರ್ ಅಂದರೆ ಇದು. ಇದು ಮೂರು ಕ್ಲೋಸ್ ಮಾಡಿಬಿಡೋಣ. ಡೈರೆಕ್ಟಾಗಿ ಮಾಡಿ ಕ್ಲೋಸ್ ಮಾಡಿದ್ರೆ ನೀವು, ನಾನು ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ಆ್ಯಂಡ್ಗೆ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ಗೆ ಪ್ರೊಸೀಜರ್ ಯಾವ ಥರ ಅಂದರೆ, ಟಿ ಆ್ಯಂಡ್ ಟಿ ಇದ್ದರೆ ಟಿ, ಅದರ್ವೈಸ್ ಫಾಲ್ಸ್. ಇದೊಂದು ಕೋಟ್ ಥರ ಅಂದ್ಕೊಬಿಡಿ. ಟಿ ಆ್ಯಂಡ್ ಟಿ ಅಂದರೆ ಟಿ, ಎಫ್ ಆ್ಯಂಡ್ ಟಿಗೆ ಫಾಲ್ಸ್. ಟಿ ಆ್ಯಂಡ್ ಟಿಗೆ ಮಾತ್ರ ಟಿ ಹಾಕಿ. ಟಿ ಆ್ಯಂಡ್ ಟಿಗೆ ಟಿ, ಟಿ ಆ್ಯಂಡ್ ಟಿಗೆ ಟಿ, ಟಿ ಆ್ಯಂಡ್ ಎಫ್ಗೆ ಫಾಲ್ಸು, ಎಫ್ ಆ್ಯಂಡ್ ಟಿಗೆ ಫಾಲ್ಸು, ಟಿ ಆ್ಯಂಡ್ ಎಫ್ಗೆ ಫಾಲ್ಸು, ಟಿ ಆ್ಯಂಡ್ ಟಿ ಮಾತ್ರ ಟಿ. ಇದಾಯಿತು. ನೆಕ್ಸ್ಟು ಪಿ ಇಂಪ್ಲಸ್ ಆರ್ ಮಾಡೋಣ. ಪಿ ಇಂಪ್ಲಸ್ ಆರ್. ಇದು ನೋಡಿ, ಪಿ ಯಾವುದು ಇದು, ಆರ್ ಯಾವುದು ಇದು, ಇದೆಲ್ಲ ಕ್ಲೋಸ್ ಮಾಡಿಬಿಡೋಣ. ಇದು ಕ್ಲೋಸ್ ಮಾಡೋಣ, ಇದು ಕ್ಲೋಸ್ ಮಾಡೋಣ, ಇದೆರಡು ಕ್ಲೋಸ್ ಮಾಡೋಣ. ಈಗ ನೋಡಿ, ಈಗ ಟಿ ಟಿಗೆ ಟಿ, ಟಿ ಟಿಗೆ ಟಿ, ಎಫ್ ಟಿಗೆ ಟಿ, ಎಫ್ ಟಿಗೆ ಟಿ, ಟಿ ಎಫ್ಗೆ ಫಾಲ್ಸ್,
ಟಿ ಎಫ್ಗೆ ಫಾಲ್ಸ್, ಟಿ ಎಫ್ ಮಾತ್ರ ಫಾಲ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ಎಫ್ ಎಫ್ಗೆ ಟಿ, ಎಫ್ ಎಫ್ಗೆ ಟಿ ಆಯಿತು ನೋಡಿ. ಪಿ ಇಂಪ್ಲಸ್ ಆರ್ ಆಯಿತು. ನೆಕ್ಸ್ಟು ಒಂದು ಇದು ಆಯಿತು, ಇದು ಆಯಿತು. ಇದೆರಡು ಜೊತೆಗೆ ಸೇರಿಸಿ ಮಾಡೋಣ. ಅಂದರೆ ಪಿ ಇಂಪ್ಲಸ್ ಕ್ಯೂ ಆ್ಯಂಡ್ ಕ್ಯೂ ಇಂಪ್ಲಸ್ ಆರ್ ಇಂಪ್ಲೈಸ್ ಪಿ ಇಂಪ್ಲಸ್ ಆರ್. ಅರ್ಥ ಆಗ್ತಿದೆಯಲ್ವಾ? ಈಗ ಅಂದರೆ ಇದು ಮತ್ತು ಇದು ಎಲ್ಲ ಕ್ಲೋಸ್ ಮಾಡಿಬಿಡಿ. ಅದೆರಡು ಕಾಲಮ್ ಬಿಟ್ಟು ಇದು ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡಿ. ಅಂದರೆ ಇದು ನೋಡಬೇಡಿ ಅಂತ ಅಷ್ಟೇ, ಕ್ಲೋಸ್ ಮಾಡಿ ಅಂತ. ಇದು ಕ್ಲೋಸ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಇದು ನೋಡಿ, ಬೇರೆದು ನೋಡಬೇಡಿ. ಇಲ್ಲಿ ನೋಡಿ, ಟಿ ಟಿ ಇದ್ದರೆ ಟಿ, ಎಫ್ ಟಿ ಇದ್ದರೆ ಟಿ, ಟಿ ಟಿ ಇದ್ದರೆ ಟಿ, ಸಾರಿ ಟಿ ಟಿ ಇದ್ದರೆ ಟಿ. ಇದು ಮೂರನೇದಲ್ವಾ? ಟಿ ಟಿ ಇದ್ದರೆ ಟಿ, ಎಫ್ ಎಫ್ಗೆ ಟಿ, ಎಫ್ ಎಫ್ಗೆ ಟಿ, ಎಫ್ ಟಿಗೆ ಟಿ, ಟಿ ಟಿಗೆ ಟಿ. ನೋಡಿ, ಎಲ್ಲ ಆನ್ಸರ್ ಏನು ಟ್ರೂನೇ ಬಂತು. ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರ್ಕೊಡಿ. ವಿ ಅಬ್ಸರ್ವ್ ದಟ್ P plus Q, Q implies R implies P implies R is always true. Therefore, this proposition is a tautology. ಅಂದರೆ ಎಲ್ಲ ಟ್ರೂ ಇರೋದ್ರಿಂದ ಈ ಪ್ರಪೋಸಿಷನ್ ಒಂದು ಟಾಟಾಲಜಿ ಆಗುತ್ತೆ ಅಂತ ಹೇಳ್ಬಿಡ್ಬೇಕಷ್ಟೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.